ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಕೊಂಡು ಬರೋಣ. ಡ್ರಗ್ಸ್ ವಿರುದ್ಧದ ಸಮರವನ್ನ ಮುಂದುವರಿಸಿದ್ದಾರೆ ಬೆಂಗಳೂರು ಪೊಲೀಸರು. ಬಂಧಿತರಿಂದ 90 ಲಕ್ಷ ಮೌಲ್ಯದ 78 ಕೆಜಿ ಗಾಂಜಾ ಸೀಸ್ ಆಗಿದೆ. ಅಮೃತಹಳ್ಳಿ ಪೊಲೀಸರಿಂದ 10 ಮಂದಿ ಗಾಂಜಾ ಪೆಡ್ಲರ್ಸ್ ಅರೆಸ್ಟ್ ಆಗಿದೆ. ಬಂಧಿತರಿಂದ ನೋಡಿ 4 ಕೋಟಿ ಮೌಲ್ಯದ ಗಾಂಜಾ ಸೀಸ್ ಆಗಿದೆ. ಬಿಗ್ಗೆಸ್ಟ್ ಡ್ರಗ್ ಬೇಟೆಗಳಲ್ಲಿ ಇದು ಕೂಡ ಒಂದು. ತಲಗಟ್ಟಪುರ ಪೊಲೀಸರಿಂದ 2 ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಲಾಯಿತು. ಅವರ ಬಳಿಯಿಂದ 90 ಲಕ್ಷ ಮೌಲ್ಯದ 78 ಕೆಜಿ ಗಾಂಜಾ ಸೀಸ್ ಆಗಿದೆ. ಈ ಕಡೆಗೆ ಅಮೃತಹಳ್ಳಿ ಪೊಲೀಸರು 10 ಮಂದಿ ಗಾಂಜಾ ಪೆಡ್ಲರ್ಸ್ ಅನ್ನ ಅರೆಸ್ಟ್ ಮಾಡಿದಾಗ ಅವ್ರ ಹತ್ರ ಇದ್ದಿದ್ದು 4 ಕೋಟಿ ಮೌಲ್ಯದ ಗಾಂಜಾ. ಜಪ್ತಿಯಾದ ಗಾಂಜಾ ಸುವತ್ತು ನೋಡ್ತಾ ಇದ್ದೀರಾ, ಮೂಟೆಗಳಲ್ಲಿ ಶೇಖರಣೆ ಮಾಡಬೇಕಾಗಿ ಬಂದಿದೆ. ಟೋಟಲ್ ಆಗಿ 4 ಕೋಟಿ 90 ಲಕ್ಷ ಮೌಲ್ಯದಷ್ಟು ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ನ್ಯೂ ಇಯರ್ ವೀಕೆಂಡ್ ಸಂದರ್ಭದಲ್ಲಿ ಕೆಲವು ಕಡೆ ಪ್ರೈವೇಟ್ ಪಾರ್ಟಿಗಳಲ್ಲಿ ಗಾಂಜಾ ಯಥೇಚ್ಛವಾಗಿ ಸಪ್ಲೈ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಪೊಲೀಸರ ಮೇಲೆ ಸಾಕಷ್ಟು ಅಪವಾದಗಳು ಬರೋ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಒಂದು ಲಾಂಗ್ ಶಾಟ್ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಂಧಿತರಿಂದ ಸೀಸ್ ಮಾಡಿರುವಂತಹ ಗಾಂಜಾದ ಪ್ರಮಾಣ ಎಷ್ಟು ಅನ್ನೋದನ್ನ ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಪೊಲೀಸರ ಅತಿ ದೊಡ್ಡ ಕಾರ್ಯಾಚರಣೆ ರೀಸೆಂಟ್ ಡೇಸ್ನಲ್ಲಿ. ಸೊ ಕಾರ್ಯಾಚರಣೆ ಹೇಗಾಯ್ತು, ಏನೇನು ಮಾಹಿತಿಗಳು ಸಿಗ್ತಾ ಇದೆ ಅಂತ? ಮಮತಾ, ಕೇರಳ ಹಾಗೆ ಈ ಥೈಲ್ಯಾಂಡ್ ಇಂದ ಈ ಒಂದು ಡ್ರಗ್ ಬೆಂಗಳೂರಿಗೆ ಬರ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪೊಲೀಸರ ಖಚಿತ ಮಾಹಿತಿಯ ಮೇರೆಗೆ ಅಮೃತಹಳ್ಳಿ ಪೊಲೀಸರು ಸುಮಾರು 4 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಿ 10 ಮಂದಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಅದರಲ್ಲಿ 2 ಕರ್ನಾಟಕದವರು, ಉಳಿದವರೆಲ್ಲ ಈ ಕೇರಳ ಮೂಲದವರು ಅನ್ನೋದು ಗೊತ್ತಾಗಿದೆ. ಈ ಕೇರಳ ಮೂಲದ ಆರೋಪಿಗಳು ಮೊದಲಿಗೆ ಈ ಥೈಲ್ಯಾಂಡ್ ನಿಂದ ಈ ಟೀಮ್ ಕಲ್ಕಿ ಅಂತೇಳಿ ಒಂದು ಈ ಡಾರ್ಕ್ ವೆಬ್ಸೈಟ್, ಅದ್ರ ಮುಖಾಂತರ ಈ ಒಂದು ಡ್ರಗ್ ಅನ್ನ ತರಿಸ್ತಿದ್ರು. ಆ ಡ್ರಗ್ ಅನ್ನ ತರಿಸಿ ಅದನ್ನ ಕೇರಳ ಮತ್ತೆ ಬೆಂಗಳೂರಿನಲ್ಲಿ ಒಂದಷ್ಟು ಸರಬರಾಜವನ್ನ ಮಾಡಿಕೊಡುವ ಕೆಲಸವನ್ನ ಮಾಡ್ಕೊಳ್ತಿದ್ರು. ಮತ್ತೆ ಈ ಗ್ಯಾಂಗ್ ನಲ್ಲಿ ಸುಮಾರು 10 ಮಂದಿ ಸದಸ್ಯರಿರೋದ್ರಿಂದ ಇವ್ರಿಗೆ ಏರಿಯಾ ಹಂಚಿಕೆ ವಿಚಾರವಾಗಿ ಒಂದಷ್ಟು ಅವರವರಲ್ಲಿಯೇ ಗಲಾಟೆಗಳು ಶುರುವಾಗಿತ್ತು. ಈ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾದಂತಹ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಒಂದಷ್ಟು ಸಹಕಾರಿಯಾಗಿದೆ. ಮತ್ತೆ ಈ ಯಲಹಂಕ, ಹೆಬ್ಬಾಳ, ಕೋರಮಂಗಲ, ಬೆಳ್ಳಂದೂರು ಹೀಗೆ ಒಬ್ಬೊಬ್ರು ಒಂದೊಂದು ಏರಿಯಾವನ್ನ ಹಂಚಿಕೊಂಡು ಈ ಒಂದು ಡ್ರಗ್ ಅನ್ನ ಹಂಚಿಕೆ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಸ್ಟೂಡೆಂಟ್, ಅದ್ರ ಜೊತೆಗೆ ಈ ITBT ಏರಿಯಾ ಪಾರ್ಟಿಗಳಿಗೆ ಡ್ರಗ್ ಅನ್ನ ಸೇಲ್ ಮಾಡೋದು, ಈ ಎಲ್ಲವನ್ನ ಕೂಡ ಇವರು ಮಾಡ್ತಿದ್ರು. ಸದ್ಯ ಬಹುದೊಡ್ಡ ಗ್ಯಾಂಗ್ ಅನ್ನ ಪೊಲೀಸರು ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಅಂತ. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಗಾಂಜಾ ಪೆಡ್ಲರ್ಸ್ ಇಂದ ಸಿಕ್ಕಿರುವಂತಹ ಜಪ್ತಿಯಾದ ಗಾಂಜಾದ ಮೌಲ್ಯ ಮತ್ತು ಇದಕ್ಕೆ ಅಂತಾನೆ ಈ ರ್ಯಾಕೆಟ್ ಅನ್ನ ಅವರೆಲ್ಲರೂ ಆಪರೇಟ್ ಮಾಡೋದಕ್ಕೆ ಕಾರ್ಗಳನ್ನು, ಐಷಾರಾಮಿ ಕಾರ್ಗಳನ್ನು ಬಳಸ್ತಾ ಇದ್ರು. ಮತ್ತು ಅವ್ರ ಹತ್ರ ಇದ್ದಂತಹ ಮೊಬೈಲ್ಗಳ ಸಂಖ್ಯೆ ಎಲ್ಲವನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಪ್ರಮುಖವಾಗಿ ಪಕ್ಕದ ರಾಜ್ಯದಿಂದ ಗಾಂಜಾ ಸಿಂಡಿಕೇಟ್ ಕೆಲಸ ಮಾಡ್ತಾ ಇತ್ತು. ಈಗ ಪೆಡ್ಲರ್ಗಳ ಬಂಧನ ಆಗಿದೆ. ಕಿಂಗ್ ಪಿನ್ಗಳ ತನಕ ಹೋಗುತ್ತಾ ಈ ಪ್ರಕರಣ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಇಷ್ಟು ಮೌಲ್ಯದ ಗಾಂಜಾವನ್ನು 1 ದಿನ 2 ದಿನದಲ್ಲಿ ಇವರು ಶೇಖರಣೆ ಮಾಡಿಡೋದಕ್ಕೆ ಆಗೋದಿಲ್ಲ. ಇಷ್ಟು ದಿನಗಳಾದರೂ ಕೂಡ ಯಾರಿಗೂ ಗೊತ್ತಾಗಿರಲಿಲ್ಲ ಹೇಗೆ, ಎಷ್ಟು ಸೀಕ್ರೆಟಾಗಿ ಈ ನೆಟ್ವರ್ಕ್ ಕೆಲಸ ಮಾಡ್ತಿತ್ತು ಅನ್ನೋದನ್ನ ನೋಡಬೇಕು. ಬಟ್ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಮತ್ತು ಗಾಂಜಾ ಪೆಡ್ಲರ್ಸ್ ಬಳಿ ಇದ್ದಂತಹ ಆಭರಣಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಈ ಗಾಂಜಾ ಪೆಡ್ಲಿಂಗ್ನಿಂದ ಅವರು ಯಾವೆಲ್ಲ ರೀತಿಯಲ್ಲಿ ಸಂಪಾದನೆ ಮಾಡಿದ್ರು ಅನ್ನೋದನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.